ಗುರುಭ್ಯೋ ನಮಃ. ನನ್ನ ಹೆಸರು ಪವಿತ್ರ ಅಂತ. ನಾನೊಬ್ಬ ಯೋಗ ಇನ್ಸ್ಟ್ರಕ್ಟರ್ ಹಾಗೂ ಕೆಮಿಸ್ಟ್ರಿ ಟ್ಯೂಟರ್. ಇವತ್ತಿನ ಕಾಲದಲ್ಲಿ ಯೋಗ ಅನ್ನೋದೇನು ಅಂತ ಎಲ್ಲರ ಮನಸ್ಸಲ್ಲಿ ಒಂದು ಕ್ವೆಶ್ಚನ್ ಇದೆ. ಯೋಗ ಒಂದು ಸಾಧನೆ, ಯೋಗ ನಮ್ಮ ಜೀವನ ಕ್ರಮವಾಗಿರಬೇಕು, ಒಂದು ಜೀವನ ಶೈಲಿಯಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದಿನಚರಿಯ ಕೆಲಸಗಳಲ್ಲಿ ಯೋಗವನ್ನು ನಾವು ಹೇಗೆ ಇನ್ಕ್ಲೂಡ್ ಮಾಡ್ಕೊಳ್ಬಹುದು, ಯೋಗ ಕ್ರಮ, ಸರಿಯಾದ ಕ್ರಮ ಮಾಡುವ ವಿಧಾನ ಹೇಗೆ ಅನ್ನೋದನ್ನ ಇವತ್ತಿನ ಸೆಷನಲ್ಲಿ ನೋಡ್ತಾ ಬರೋಣ. ಯೋಗ ಒಂದು ಜರ್ನಿ. ಅದು ಒಂದು ದಿನ ಅಥವಾ 4 ದಿನಕ್ಕೆ ಸೀಮಿತವಾದುದಲ್ಲ. ಅದಂತೂ ನಿರಂತರ ಪ್ರಯತ್ನ. ಯೋಗದಿಂದ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬ್ರೀದಿಂಗ್, ನಮ್ಮ ಶ್ವಾಸ ಎಲ್ಲವನ್ನು ಒಂದುಗೂಡುತ್ತಾ ಹೋಗುವ ಒಂದು ಸಂಯೋಜನೆ. ಯೋಗದಲ್ಲಿ ಹಲವಾರು ವಿಧಗಳಿವೆ. ಇವತ್ತಿನ ಯಾವುದೇ ಒಂದು ಕಾಲದಲ್ಲಿ ನಾವು ಒಂದು ಯೋಗ ಕ್ರಮವನ್ನು ಅಭ್ಯಾಸ ಮಾಡಬೇಕು ಅಂತ ಮನಸ್ಸು ಮಾಡೋದೇ ಹೆಚ್ಚು. ಮನಸ್ಸು ಮಾಡಿದಾಗ ಮಾಡುವ ಕ್ರಮ ಹೇಗೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಹಾಗಾಗಿ ಸರಳ ವ್ಯಾಯಾಮ ಕ್ರಮವನ್ನು ಮಾಡುವ ವಿಧಾನ ಹೇಗೆ ಅಂತ ಇವತ್ತಿನ ಸೆಷನಲ್ಲಿ ನೋಡೋಣ. ಪ್ರತಿನಿತ್ಯ ಯೋಗ ಮಾಡ್ತಾ ಬಂದ ಹಾಗೆ ನಮ್ಮ ಆರೋಗ್ಯಕ್ಕೆ ತುಂಬ ಸುಧಾರಣೆ ಉಂಟಾಗುತ್ತದೆ. ಆರೋಗ್ಯದೊಟ್ಟಿಗೆ ನಮ್ಮ ಮನಸ್ಸು ಸಂಯೋಜನೆಗೊಳ್ಳುತ್ತದೆ. ನಮ್ಮ ಬ್ರೀದಿಂಗ್ ಅಥವಾ ನಮ್ಮ ಶ್ವಾಸವನ್ನು ಹೇಗೆ ಒಂದು ಫ್ಲೋ ಅಲ್ಲಿ ಇಡ್ಬೋದು ಅನ್ನೋ ವಿಷಯವನ್ನು ನಾವು ತಿಳಿತಾ ಹೋಗ್ತೇವೆ. ನಮ್ಮ ಮನಸ್ಸಿಗೆ ಕ್ಲಾರಿಟಿ ಉಂಟಾಗ್ತದೆ. ಕ್ಲಾರಿಟಿ ಉಂಟಾದಾಗ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಹೋದಾಗೆ ಮಾಡುವ ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆ ನಮ್ಮ ಓವರ್ ಆಲ್ ವೆಲ್ ಬೀಯಿಂಗ್ಗೆ ಯೋಗ ಬಹಳ ಉಪಯೋಗಕರ.